ಆತ್ಮೀಯ ಎಲ್ಲ ವೀಕ್ಷಕ ಬಂಧುಗಳೇ, ಹಾಗೆಯೇ ಅಂತರ್ಜಾಲದ ಎಲ್ಲ ವೀಕ್ಷಕರೇ, ಹಾಗೆಯೇ ನಮ್ಮ TV19 ಫಾಲೋವರ್ಸ್ ಸಬ್ಸ್ಕ್ರೈಬರ್ಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2025-26ನೇ ಸಾಲಿನ ಈ ಒಂದು ಶೈಕ್ಷಣಿಕ ಭಾಗಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಪ್ರತಿ ವರ್ಷವೂ ಕೂಡ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ತದೆ. ಅದೇನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ದರ್ಶನ. ಅದನ್ನು ಈ ವರ್ಷವೂ ನಮ್ಮ ಹೂವಿನಡಗಲಿ ತಾಲೂಕಿನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ವಿದ್ಯಾರ್ಥಿಗಳಿಗೆ ಆಯ್ಕೆಗೊಂಡಂಥ ಅವರು ಏನು ಸಾಧನೆ ಮಾಡಿರ್ತಾರೆ ಆ ಸಾಧನೆಯ ಮೇಲೆ ಈ ಒಂದು ಕರ್ನಾಟಕ ದರ್ಶನದ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡ್ತಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಈ ವರ್ಷ ಮಾರ್ಚ್ 1ರಿಂದ 4ನೇ ತಾರೀಕಿನವರೆಗೆ ಕಾರ್ಯಕ್ರಮ ನಡೀತು. ತಾವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೋಬೇಕು. ಇಲ್ಲಿ ಶಾಲೆಗಳಲ್ಲಿ ತಾವು ಶಿಕ್ಷಣವನ್ನ ಪಡೆಯುವುದರ ಜೊತೆಗೆ ನೀವು ಕ್ಷೇತ್ರ ಭೇಟಿಯನ್ನ ಮಾಡುವುದರ ಮೂಲಕ ಕೂಡ ಶೈಕ್ಷಣಿಕ ಒಂದು ಉತ್ತೇಜನವನ್ನು ನೀಡಲಿಕ್ಕೆ ಈ ಸರ್ಕಾರ ಈ ಕರ್ನಾಟಕ ದರ್ಶನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಉಚಿತವಾಗಿ ತಾವೆಲ್ಲರೂ ಕೂಡ ಈ ಕರ್ನಾಟಕ ದರ್ಶನ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೋದ ಎಲ್ಲ ಸ್ಥಳಗಳಲ್ಲೂ ಕೂಡ ತಾವು ಶಾಂತ ರೀತಿಯಾಗಿ ಹೋಗ್ಬೇಕು. ಜೊತೆಗೆ ಇಲ್ಲಿ ನಿಮ್ಮ ಜೊತೆಗೆ ಈ ಬಸ್ನ ಜೊತೆಗೆ ನಮ್ಮೆಲ್ಲ ಶಿಕ್ಷಕರು ಕೂಡ ಇರ್ತಾರೆ. ಮತ್ತೆ ನಮ್ಮ ಮೀಡಿಯಾ ನಾಯಕ್ ಸರ್ ಅವರು ತಾಲೂಕಾ ನೋಡಲ್ ಅಧಿಕಾರಿಗಳು ಅವರು ಕೂಡ ಇರ್ತಾರೆ, ಬಸವರಾಜ್ ಅವರು ಇರ್ತಾರೆ, ಮತ್ತೆ ಎಲ್ಲರೂ ಕೂಡ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಕೂಡ ತಮ್ಮ ಜೊತೆಗೆ ಇರ್ತಾರೆ. ತಾವೆಲ್ಲರೂ ಕೂಡ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಆ ಶಿಕ್ಷಕರ ನಿರ್ದೇಶನಗಳನ್ನ ಮಾತುಗಳನ್ನ ಕೇಳಬೇಕು. ಯಾವುದೇ ಕಾರಣಕ್ಕೂ ತಾವು ತಿಳಿದಂತೆ ಎಲ್ಲಿ ಬೇಕಲ್ಲೇ ಹೋಗೋ ಹಾಗಿಲ್ಲ. ಗೊತ್ತಾಯ್ತಲ್ಲ? ನಮ್ಮ ಆ ಮಾತುಗಳನ್ನ ಚಾಚು ತಪ್ಪದೆ ಪಾಲಿಸಬೇಕು. ಅಂದ್ರೆ ಮಾತ್ರ ತಾವು ಸರಿಯಾಗಿ ಪ್ರವಾಸಕ್ಕೆ ಹೋಗಿ ಮತ್ತೆ ವಾಪಸ್ ಬರ್ಲಿಕ್ಕೆ ಆಗುತ್ತೆ. ಇಲ್ಲದೇ ಇದ್ರೆ ಮತ್ತೆ ಒಬ್ರು ಏನಾದ್ರೂ ತಪ್ಪಿಸ್ಕೊಂಡ್ರೆ ಎಲ್ಲರೂ ಕೂಡ ನಿಂತ್ಕೋಬೇಕಾಗುತ್ತೆ. ತಮ್ಮ ಒಬ್ರು ಹೋಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ನಿಂತ್ಕೋಬೇಕಾಗುತ್ತೆ. ಹಾಗಾಗಿ ಮತ್ತೆ ಏನೋ ಯಾವುದೇ ಕೂಡ ಚಾಚು ತಪ್ಪದಂತೆ ಪಾಲಿಸುವುದರ ಮೂಲಕ ಈ ಕರ್ನಾಟಕ ದರ್ಶನ ಪ್ರವಾಸ ಯಶಸ್ವಿಯಾಗಲಿ, ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. 2025-26ನೇ ಸಾಲಿನ ಕರ್ನಾಟಕ ದರ್ಶನ ಕಾರ್ಯಕ್ರಮದ ಶುಭ ನುಡಿಯನ್ನು ಬರೆದಿರುವಂತಹ ಮಾನ್ಯ ಶ್ರೀ ಕೋಟೆಪ್ ಸರ್, ಕ್ಷೇತ್ರ ಸಮನ್ವಯಾಧಿಕಾರಿಗಳು DRC ಹೂವಿನಡಗಲಿ, ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗಣ್ಯಮಾನ್ಯರಿಗೂ, ಅಧಿಕಾರಿಗಳಿಗೂ, ಪೋಷಕರಿಗಳು ಕೂಡ, ಆಮೇಲೆ ಮುದ್ದು ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಾವೆಲ್ಲರೂ ಈಗ ತಮ್ಮ ಬ್ಯಾಗ್ ಅಲ್ಲೇ ಇಟ್ಟು ಒಳಗಡೆ ಎಲ್ಲರೂ ನಾವು ನೋಡ್ಬೋದು. ಎಷ್ಟು ಸುಂದರವಾಗಿರ್ತಕ್ಕಂಥ ಕಲ್ಲಿನ ಬಂಡೆ. ಈ ಬಂಡೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ದಾರಿಯಲ್ಲಿ ಈಗ ಒನಕೆ ಓಬವ್ವನ ಕಿಂಡಿಗೆ ಸಾಕ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು. ಗಂಡನಿಗೆ ಊಟಕ್ಕೆ ನೀಡಿ ಇದೇ ಒಂದು ಭಾಗದಲ್ಲಿ ನೀರು ತರಲಿಕ್ಕೆ ಒನಕೆ ಓಬವ್ವ ಬಂದಿರತಕ್ಕಂಥದ್ದು. ಇಲ್ಲಿಗೆ ಬಂದಾಗ ಕಾಲಿಗೆ ಬಿಂದಿಗೆಯನ್ನು ತರಲಿಕ್ಕೆ ನೋಡಿದಂಥ ಸಂದರ್ಭದಲ್ಲಿ ಕಳ್ಳ ಉದ್ಘಾಟನದಿಂದ ಹೋಗ್ತಕ್ಕಂಥ ಸೈನಿಕನ ಗಮನಿಸ್ತಾಳೆ. ಒನಕೆ ಓಬವ್ವನ ಸಮಾಧಿ, ವೀರ ಮಹಿಳೆ, 7 ಸುತ್ತಿನ ಕೋಟೆಯಾಗಿ ರಕ್ಷಣೆಗಾಗಿ ಹೊರಡಿದಂಥ ದಿಟ್ಟ ವೀರ ಮಹಿಳೆ ನಮ್ಮ ವಿಜಯನಗರ ಜಿಲ್ಲೆಯ ಗುಡೇಕೋಟಿ ಗ್ರಾಮದ ಒನಕೆ ಓಬವ್ವನ ಸಮಾಧಿ.
ಮಣ್ಣಿನಿಂದ ಕಟ್ಟಿದಂತಹ ಒಂದು ಕೋಟೆ ಭಾಗದಲ್ಲಿರ್ತಕ್ಕಂಥ ಈ ಒಂದು ಹಿಂದಿನ ದಿನಮಾನದಲ್ಲಿ ಪಾಳೆಗಾರರ ಆಡಳಿತದಲ್ಲಿ ತಮ್ಮ ದಾಖಲೆಗಳನ್ನು ರಕ್ಷಣೆ ಮಾಡಿರ್ತಕ್ಕಂಥ ಒಂದು ಕಚೇರಿ ಇದು. ಇದನ್ನು ಕೂಡ ನಮ್ಮ ಗೈಡ್ ಎಲ್ಲ ವಿವರಿಸಿದ್ದಾರೆ. ಮಕ್ಕಳು ಕೂಡ ಭಾಳ ಮಾಹಿತಿಯನ್ನು ಪಡೆದುಕೊಂಡು ಸುಂದರವಾದಂಥ 7 ಸುತ್ತಿನ ಕಲ್ಲಿನ ಕೋಟೆ ಈ ಚಿತ್ರದುರ್ಗದ ನಾಡನ್ನು ಸಂಪೂರ್ಣವಾಗಿ ಈಗ ಮಕ್ಕಳು ನೋಡಿ ಸಂತೋಷಪಟ್ಟಿದ್ದಾರೆ. Identified by true color. ಅಲ್ಲೇ ಐತೆ ನೋಡು, ಟಿವಿ ಮುಂದೆ ಐತಲ್ಲ ಅದರ ಒಟ್ಟರಾದಾಗ. ನಿಮ್ಮಲ್ಲಿ ಯಾರು ಏನಾರು ಹೆಲ್ಪ್ ಮಾಡ್ಬೇಕಾದ್ರೆ ಅಲ್ಲೆಲ್ಲಿ ಫೋನ್ ಪೇ ಇಟ್ಟಿರ್ತೀನಿ, ಇಲ್ಲ ಏನಾರು ಅಲ್ಲಿ ಕುಂತಿರ್ತೀನಿ, ಇಷ್ಟ ಇದ್ರೆ ಹೆಲ್ಪ್ ಮಾಡ್ಬೋದು. ಏನಿಲ್ಲ ಅಂದ್ರೂ ಹಣ ಎಲ್ಲಾದ್ರೂ ಬದುಕಿ ಬರೋ ಅಂತ ನನಗೆ ಆಸೆ. ನಿಮ್ಮ ಸಂತೋಷಕ್ಕೆ ಜೈ ಭೀಮ್. ಹೀಗೆ ಈ ಒಂದು ಕರ್ನಾಟಕ ದರ್ಶನದಲ್ಲಿ ಮಕ್ಕಳಿಗೆ ಒಳ್ಳೆ ರೀತಿಯಾದಂತಹ ಊಟ ವಸತಿ ವ್ಯವಸ್ಥೆಯನ್ನು ಬಹಳ ಲಕ್ಸುರಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಈ ಒಂದು ಕರ್ನಾಟಕ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತದೆ. ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷಕ್ಕೆ ಮಕ್ಕಳಿಗೆ ಟೀ ಶರ್ಟು, ಕ್ಯಾಪು, ಹಾಗೆಯೇ ಒಂದು ಬ್ಯಾಗನ್ನು ಕೂಡ ಕಿಟ್ ಕೊಡುತ್ತದೆ. ಅದರಲ್ಲಿ ನಿತ್ಯ ದಿನವೂ ಕೂಡ ಬಳಸಲಿಕ್ಕೆ, ಸ್ನಾನ ಮಾಡಲಿಕ್ಕೆ, ಹಲ್ಲು ಉಜ್ಜಲಿಕ್ಕೆ, ಏನು ನಿತ್ಯ ಕರ್ಮಾದಿಗಳನ್ನು ಮುಗಿಸ್ಲಿಕ್ಕೆ ಏನು ಅವಶ್ಯಕವಾಗಿ ಬೇಕೋ ಅದನ್ನೊಂದು ಕಿಟ್ಟನ್ನು ಕೊಡ್ತದೆ ಆ ಬ್ಯಾಗಿನ ಜೊತೆಗೆ. ಭಾಳ ಅದ್ಭುತ ಮತ್ತು ಅದ್ಧೂರಿಯಾಗಿ ನೀವು ಗಮನಿಸ್ಬೋದು. ಇದು ಹೋಟೆಲ್ ಹೇಗಿದೆ ನೋಡಿ, ಒಂಥರ 3 ಸ್ಟಾರ್ ಹೋಟೆಲ್ ಥರನೇ ಇದೆ. ಭಾಳ ಮಕ್ಕಳಿಗೆ ಒಳ್ಳೆ ರೀತಿಯಾದಂತಹ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಭಾಳ ರುಚಿಯಾಗಿ ಮಕ್ಕಳು ತಮ್ಮ ಜೀವನದಲ್ಲಿ ಏನನ್ನು ಕಂಡಿರೋದಿಲ್ಲ ಈ ಕರ್ನಾಟಕ ದರ್ಶನದಲ್ಲಿ ಎಲ್ಲವನ್ನು ಕೂಡ ಕಾಣ್ತಾರೆ. ಆ ರೀತಿಯಲ್ಲಿ ಈ ಒಂದು ಕರ್ನಾಟಕ ದರ್ಶನವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇದರ ಒಂದು ಮೇಲ್ವಿಚಾರಕರಾಗಿ ನೋಡಲ್ ಅಧಿಕಾರಿಗಳಾದಂಥ BO ಕಚೇರಿಯ ಮಿಠಾನಾಯ್ಕ್ ಸರ್, BRP ನಮ್ಮ ಬಸವರಾಜ್ ಸರ್ ಅವರು, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ರಮೇಶ್ ಸರ್ ಅವರು ಭಾಳ ಸಾಂಗೋಪಾಂಗವಾಗಿ, ಭಾಳ ಶಿಸ್ತುಬದ್ಧವಾಗಿ ಮಕ್ಕಳಿಗೆ ಬೇಲೂರು ಹಳೆಬೀಡಿನ ದೇವಸ್ಥಾನವನ್ನು ತೋರಿಸ್ತಕ್ಕಂಥದ್ದು. ಹೀಗೆ ಮಕ್ಕಳು 4 ದಿನದಲ್ಲಿ ಇಡೀ ಕರ್ನಾಟಕವನ್ನು ಸುತ್ತದೇ ಇದ್ದರೂ ಕೂಡ ಆ 4 ದಿನ ತಾವುಗಳು ನೋಡಿದಂತಹ ಇತಿಹಾಸದ ಗತ ವೈಭವವನ್ನು ಮರುಕಳಿಸುವಂತೆ ಅಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಒಂದು ವಾಸ್ತವತೆಯನ್ನು ಇತಿಹಾಸಕಾರರು ಹೇಗೆ ಅದನ್ನು ವರ್ಣಿಸ್ತಾರೆ ಹಾಗೇ ಅಲ್ಲಿ ಗೈಡ್ ಮಾರ್ಗದರ್ಶಿಗಳ ಮೂಲಕವಾಗಿ ಮಕ್ಕಳಿಗೆ ಮಾಹಿತಿಯನ್ನು ಒದಗಿಸಿ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕರ್ನಾಟಕ ದರ್ಶನ ಏರ್ಪಟ್ಟಿತ್ತು 2025-26ನೇ ಸಾಲಿನಲ್ಲಿ. ಇದಕ್ಕೆ ಭಾಳ ಉತ್ತಮ ಸಹಕಾರವನ್ನು ನೀಡಿದಂಥ ಮಹೇಶ್ ಪೂಜಾರಿ ಸರ್ ಅವರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೂವಿನ ಹಡಗಲಿ, ಹಾಗೆಯೇ BRC ಕೋಆರ್ಡಿನೇಟರ್ ಆದಂಥ A ಕೋಟ್ಯಪ್ಪ ಸರ್ ಅವರು, ಹೀಗೆ ಎಲ್ಲರೂ ಕೂಡ ಶುಭ ಕೋರಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಕ್ಕಳು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕರ್ನಾಟಕ ದರ್ಶನವನ್ನು ಮುಗಿಸ್ಕೊಂಡು ಬಂದ ನಂತರದಲ್ಲಿ ಕೂಡ ನಮ್ಮ ಕರ್ನಾಟಕದ ಪ್ರಕೃತಿಯ ರಮಣೀಯ ಸ್ಥಳವನ್ನು, ಅದು ಚಾರ್ಮುಡಿ ಘಾಟ್ನಲ್ಲಿ ನಾವು ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವುಗಳಿಗೆ ಗಮನಿಸ್ಬೋದು ಈ ಪ್ರಕೃತಿಯ ಸೌಂದರ್ಯ ಹೇಗಿದೆ. ಮನಮೋಹಕವಾಗಿ ಎಲ್ಲಿ ನೋಡಿದರಲ್ಲೂ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳು, ಬಹು ದೊಡ್ಡದಾಗಿ ಎತ್ತರದಾದಂಥ ಏರು ಪ್ರದೇಶದಲ್ಲಿ ಬಸ್ಸು ಸಾಗ್ತಾ ಇದೆ.
ಮಕ್ಕಳು ಇಂತಹ ಒಂದು ಘಾಟಿನಲ್ಲಿ ಜರ್ನಿ ಪ್ರಯಾಣ ಮಾಡ್ತಕ್ಕಂಥದ್ದನ್ನು ಹೊಸ ಅನುಭವವನ್ನು ಪಡ್ಕೊಳ್ತಾರೆ. ಹೀಗೆ ಹಲವಾರು ವಿಷಯಗಳನ್ನು ಊಟದಲ್ಲಿ ಆಗ್ಬೋದು, ವಸತಿಯಲ್ಲಿ ಆಗ್ಬೋದು, ಪ್ರಯಾಣದಲ್ಲಿ ಆಗ್ಬೋದು, ಹಾಗೆಯೇ ಗೈಡ್ಗಳನ್ನು ಕರೆಸಿ ಪರ್ಟಿಕ್ಯುಲರ್ ನಿರ್ದಿಷ್ಟಪಡಿಸಿದಂಥ ಸ್ಥಳವನ್ನು ಮಕ್ಕಳಿಗೆ ವಿವರಣಾತ್ಮಕವಾಗಿ ಅದರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಲಿ, ಹೀಗೆ ಅನೇಕ ರೀತಿಯಾದಂತಹ ಹಲವಾರು ಅಂಶಗಳನ್ನು ಮಕ್ಕಳು ಕರ್ನಾಟಕ ದರ್ಶನದಲ್ಲಿ ಪಡೆದುಕೊಳ್ತಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ, ಈ ಒಂದು ಕರ್ನಾಟಕ ದರ್ಶನ ಏನಿದೆ, ಅನೇಕ ಜನ ಬಡ ಮಕ್ಕಳು ತಮ್ಮ ಜೀವನದಲ್ಲಿ ಏನನ್ನು ಕೂಡ ಅವರು ನೋಡದೇ ಇರತಕ್ಕಂತಹ ಸ್ಥಳಗಳನ್ನು ನೋಡ್ತಾರೆ, ತಿಳಿದುಕೊಳ್ಳದೇ ಇರತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ತಾರೆ, ಅನುಭವಿಸದೇ ಇರತಕ್ಕಂಥ ಒಂದು ಕಾರ್ಯಕ್ರಮದಡಿ ಅವರು ಭಾಗವಹಿಸಿ ಒಂದರಲ್ಲಿ ಅನುಭವನ ಪಡ್ಕೊಳ್ತಾರೆ. ಅದು ಊಟದಲ್ಲಿ ಆಗ್ಬೋದು, ಕಾರ್ಯಕ್ರಮದಲ್ಲಿ ಆಗ್ಬೋದು, ಹಾಗೆ ವಿವಿಧ ವಿಷಯಗಳ ಬಗ್ಗೆ ಅಲ್ಲಿ ಕೊಡ್ತಕ್ಕಂಥ ಮಾರ್ಗದರ್ಶಿ ಸೂಚನೆಗಳಾಗ್ಬೋದು. ಎಲ್ಲ ಮಕ್ಕಳ ಅನಿಸಿಕೆ ಏನಿತ್ತಪ್ಪ ಅಂತ ಹೇಳಿದ್ರೆ, ನಿಜವಾಗ್ಲೂ ಈ ಕರ್ನಾಟಕ ದರ್ಶನ ಕೇವಲ 4 ದಿನಗಳ ಇದ್ದಾಗ್ಯೂ ಕೂಡ ಭಾಳ ನಾವು ಬಹುದೊಡ್ಡದಾದಂಥ ಅನುಭವನ ಪಡ್ಕೊಂಡ್ವಿ. ಒಳ್ಳೆಯ ನಮ್ಮಲ್ಲಿರ್ತಕ್ಕಂಥ ಜ್ಞಾನದೊಂದಿಗೆ ಇದು ಪ್ರಾಯೋಗಿಕ ಜ್ಞಾನ. ಅಂದರೆ ಹೇಳ್ತಾರೆ ಹಿರಿಯರು, ಕೋಶ ಓದಿಲ್ಲ ದೇಶ ಸುತ್ತು ಅಂತೇಳಿ. ಓದಿದಂತಹ ಇತಿಹಾಸದ ಮಾಹಿತಿಯನ್ನು ಮಕ್ಕಳು ಅದೇ ಸ್ಥಳದಲ್ಲಿ ಬಂದು ಆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವತ್ತ ಏನು ಇವತ್ತು ಕರ್ನಾಟಕ ದರ್ಶನದಲ್ಲಿ ಮಾಹಿತಿ ಪಡ್ಕೊಳ್ತಾರೆ, ಇದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಹೇಳ್ಬೋದು. ನೋಡಿ, ನಾವು ಮಣಿಪಾಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅನಾಟಮಿ ಫಿಸಿಯಾಲಜಿ ಒಳಗಡೆ ಹೋದಂಥ ಸಂದರ್ಭ, ಅಲ್ಲಿ ನೈಜವಾಗಿರ್ತಕ್ಕಂಥ ದೇಹವನ್ನು ಆ ಕೆಮಿಕಲ್ಗಳಲ್ಲಿ ಹಾಕಿಟ್ಟಿರ್ತಕ್ಕಂಥ ವಿವಿಧ ದೇಹದ ಅಂಗಾಂಗಗಳನ್ನು, ಅದು ಒಳಾಂಗಗಳನ್ನು, ಅದು ಕಿಡ್ನಿ ಆಗ್ಬೋದು, ಹೃದಯ ಆಗ್ಬೋದು, ಹಾಗೆಯೇ ಜಠರ ಆಗ್ಬೋದು, ಸಣ್ಣ ಕರಳು ಆಗ್ಬೋದು, ಕಣ್ಣು, ಹೀಗೆ ಎಲ್ಲ ಅಂಗಾಂಗಗಳನ್ನು ಆ ಅನಾಟಮಿ ಫಿಸಿಯಾಲಜಿ ಲ್ಯಾಬ್ನಲ್ಲಿ ಒಳಗಡೆ ಆ ಒಂದು ಏನಿತ್ತು ಒಳಗಡೆ ನೋಡಿ, ಅಲ್ಲಿ ಮಕ್ಕಳು ಹೇಗೆ ಜನನ ಆಗ್ತದೆ, ತಾಯಿಯ ಗರ್ಭದಲ್ಲಿ ಹೇಗೆ ಬೆಳೀತಾರೆ, ಇದೆಲ್ಲದನ್ನು ಕೂಡ ಈ ಒಂದು ಒಳಭಾಗದಲ್ಲಿರ್ತಕ್ಕಂಥ ನಾವೇನು ವಿವಿಧ ಪ್ರಕಾರದಲ್ಲಿ ವಸ್ತು ಪ್ರದರ್ಶನವನ್ನು ಹೇಗೆ ನೋಡ್ತೇವೆ, ಇದು ವಿಶೇಷವಾಗಿ ಮಾನವನ ಹುಟ್ಟು, ಬೆಳವಣಿಗೆ, ಉಗಮದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ಲ್ಯಾಬ್ನಲ್ಲಿ ಮಕ್ಕಳು ಪಡ್ಕೊಳ್ತಾರೆ. ಇಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಮಕ್ಕಳು ಇಲ್ಲಿ ಪ್ರಾಯೋಗಿಕವಾಗಿ ಅದನ್ನು ಕಣ್ಣಾರೆ ಕಣ್ತುಂಬಿ ನೋಡಿಕೊಳ್ಳೋದ್ರ ಮೂಲಕ ಜ್ಞಾನ ಸಂಪಾದನೆಯನ್ನು ಮಾಡ್ತಾರೆ. ಹೀಗೆ ಹಲವಾರು ವಿಷಯಗಳಲ್ಲಿ ಈ ಒಂದು ಕರ್ನಾಟಕ ದರ್ಶನ ಅನ್ನುವಂಥದ್ದು ಮಕ್ಕಳ ಜ್ಞಾನಾರ್ಜನೆಗೆ, ಮಕ್ಕಳ ವ್ಯಕ್ತಿತ್ವದ ಅಭಿವೃದ್ಧಿಗೆ ಭಾಳ ಸಹಕಾರಿಯಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ನಾವು ನೋಡ್ತೀವಿ, ಬೀಚ್ನಲ್ಲಿ ಬಂದಂಥ ಸಂದರ್ಭ, ರಮೇಶ್ ಸರ್ ಇದ್ದಾರೆ ನಮ್ಮ ಜೊತೆಗೆ. ಈ ಒಂದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪರವಾಗಿ ಈ ಒಂದು ಕರ್ನಾಟಕ ದರ್ಶನಕ್ಕೆ ಆಗಮಿಸಿದಂಥ ಇನ್ಚಾರ್ಜ್ ಆಫೀಸರ್, ಇವರು ಭಾಳ ಒಳ್ಳೆಯ ರೀತಿಯಾದಂತಹ ಸಹಕಾರವನ್ನು, ಒಳ್ಳೆಯ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿ ಕೊಟ್ಟಿದ್ದರು. ಮಕ್ಕಳು ಈಗ ಸಮುದ್ರದ ತಡದಲ್ಲಿದ್ದಾರೆ. ಈ ಒಂದು ಬೀಚ್ನಲ್ಲಿ ಬಂದು ಸಂಜೆಯ ಸಮಯದಲ್ಲಿ ನೋಡಿ, ಇವತ್ತು ಮಕ್ಕಳು ಸಮುದ್ರವನ್ನು ನೋಡ್ತಾ ಇದ್ದರು, ನಮ್ಮ ನಕಾಶೆಯಲ್ಲಿ ಸಮುದ್ರವನ್ನು ಗುರುತಿಸ್ತಾ ಇದ್ದರು. ಅರಬ್ಬಿ ಸಮುದ್ರವನ್ನು ಇವತ್ತು ಈ ಒಂದು ಬೀಚ್ಗೆ ಬಂದು, ಉಡುಪಿಯಲ್ಲಿರ್ತಕ್ಕಂಥ ಮಲ್ಪೆ ಬೀಚ್ಗೆ ಬಂದು ಇವತ್ತು ಮಕ್ಕಳು ಅದರಲ್ಲಿ ತಾವೇ ಭಾಗಿಯಾಗಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದರೆ ಮಕ್ಕಳು ಇವತ್ತೇನು ಮನ ಬಿಚ್ಚಿ ಆಟ ಆಡಬೇಕಾಗಿತ್ತು ಕಂಪ್ಯೂಟರ್ ಯುಗದಲ್ಲಿ, ಟಿ ವಿ, ಮೊಬೈಲ್, ಲ್ಯಾಪ್ಟಾಪ್ಗಳ ಭರಾಟೆಯಲ್ಲಿ ಇವತ್ತು ಮಕ್ಕಳು ಮನ ಬಿಚ್ಚಿ ಮುಕ್ತವಾಗಿ ಈ ಒಂದು ಕರ್ನಾಟಕ ದರ್ಶನದಲ್ಲಿ ಭಾಗವಹಿಸಿ ಅನೇಕ ರೀತಿಯಾದಂಥ ವಿಚಾರಧಾರೆಗಳನ್ನು ಕಲಿತಿದ್ದು ಈ ಒಂದು ಕಾರ್ಯಕ್ರಮದ ವಿಶೇಷತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಕರ್ನಾಟಕ ಸರ್ಕಾರಕ್ಕೂ, ಜೊತೆಗೆ ಪ್ರವಾಸೋದ್ಯಮ ಇಲಾಖೆಗೂ, ಜೊತೆಗೆ ಶಿಕ್ಷಣ ಇಲಾಖೆ ಏನು ಮಕ್ಕಳನ್ನು ಕಳಿಸಿಕೊಡ್ತದೆ ಪ್ರತಿ ವರ್ಷವೂ ಕೂಡ, ಆ ಶಿಕ್ಷಣ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳಿಗೂ, ವಿಶೇಷವಾಗಿ ಹೂವಿನಡಗಲಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಮಹೇಶ್ ಪೂಜಾರಿ ಸರ್ ಅವರಿಗೂ ಕೂಡ ಇಂಥ ಕಾರ್ಯಕ್ರಮ ನಿಜವಾಗ್ಲೂ ಮಕ್ಕಳ ಜೀವನದಲ್ಲಿ ಶಾಶ್ವತವಾಗಿ ಅಳಿಯದೆ ಉಳಿತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯ ಮುತ್ಸಜ್ಜಿಗಳಿಗೂ ಕೂಡ, ಜೊತೆಗೆ ವಿಶೇಷವಾಗಿ ಶುಭ ಕೋರಿದಂಥ BRC ಸಮನ್ವಯಾಧಿಕಾರಿಗಳಂಥ ಕೋಟ್ಯಪ್ಪ ಸರ್ ಅವರಿಗೂ, ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಕಳೆದ 5 ವರ್ಷಗಳಿಂದ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಿಕ್ಕೆ ನೋಡಲ್ ಅಧಿಕಾರಿಗಳಾದಂಥ ಮೀಠಾ ನಾಯ್ಕ್ ಸರ್ ಬಹಳ ಶಾಂತ ಸ್ವಭಾವದವರು, ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಕ್ಕಂಥವರು, ಮಕ್ಕಳ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸ್ತಕ್ಕಂಥವರು, ಬಟ್ ನಮ್ಮ ಜೊತೆಗೆ ಭಾಳ ಆತ್ಮೀಯ ಸ್ನೇಹಿತರಾಗಿ ಭಾಳ ನನಗಂತೂ ಭಾಳ ಸಂತೋಷ ಅನಿಸಿತು. ಎಲ್ಲ ವಿಷಯದಲ್ಲಿ ಕೂಡ
ಒಬ್ಬರೇ ಭಾಗವಹಿಸದೆ ನಮ್ಮನ್ನೆಲ್ಲ ಕರೆದುಕೊಂಡು ಭಾಳ ಹಿರಿಯರಾದಾಗ್ಯೂ ಕೂಡ ಹಿರಿಯರಲ್ಲಿ ಹಿರಿಯರಾಗಿ ಕಿರಿಯರಲ್ಲಿ ಕಿರಿಯರಾಗಿ ಅಧಿಕಾರಿಗಳಲ್ಲಿ ಅಧಿಕಾರಿಗಳಾಗಿ ಭಾಗವಹಿಸ್ತಕ್ಕಂಥ ಮತ್ತು ಒಳ್ಳೆಯ ರೀತಿಯಂಥ ಸಹಕಾರ ಕೊಡ್ತಕ್ಕಂಥ ಅಧಿಕಾರಿಗಳು ಯಾರಾದಿದ್ದರೆ ಈ ಒಂದು ಕರ್ನಾಟಕ ದರ್ಶನದ ನೋಡಲ್ ಅಧಿಕಾರಿಗಳಾದಂಥ ನಮ್ಮ ಶ್ರೀಯುತ ಮೀಟಾ ನಾಯ್ಕ್ ಸರ್ ಅವರು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ತಿದ್ರು. ಈ ಸಂಜೆಯ ಸುಂದರ ರಮಣೀಯ ಸ್ಥಳ ಮಲ್ಪೆ ಬೀಚ್ನಲ್ಲಿ ನಾವಿದ್ದೇವೆ. ಮಕ್ಕಳು ಮನಬಿಚ್ಚಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಇಂಥ ಮನಮೋಹಕ ದೃಶ್ಯವನ್ನು ನೋಡಲಿಕ್ಕೆ ಕರ್ನಾಟಕ ದರ್ಶನ ಅನ್ನುವಂಥದ್ದು ಮಕ್ಕಳ ಮನಸ್ಸಿಗೆ ಉತ್ತಮ ರೀತಿಯಾದಂತಹ ಒಂದು ಸಹಕಾರವನ್ನು, ಸಂತೋಷವನ್ನು, ಮನೋಭಾವನೆಯನ್ನು ಕೊಡಲಿಕ್ಕೆ ಒಂದು ಕರ್ನಾಟಕ ದರ್ಶನದಲ್ಲಿ ನಾವು ಮಲ್ಪೆ ಬೀಚ್ಗೆ ಮಕ್ಕಳನ್ನು ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನೋಡಿ ಮಕ್ಕಳು ಯಾವ ರೀತಿಯಾಗಿ ಮನಬಿಚ್ಚಿ ಮೈದುಂಬಿ ಆಟವನ್ನು ಆಡ್ತಾ ಇದ್ದಾರೆ. ಈ ಒಂದು ಮಲ್ಪೆ ಬೀಚಿನ ದಡದಲ್ಲಿ ನೀರು ಯಥೇಚ್ಛವಾಗಿ ವೇಗವಾಗಿರೋದ್ರಿಂದ ನಾವು ಯಾರನ್ನೂ ನೀರಲ್ಲಿ ಬಿಟ್ಟಿರಲಿಲ್ಲ. ನಾವು ಮಕ್ಕಳನ್ನು ರಕ್ಷಣೆ ಮಾಡ್ತಾ ಈ ಬೀಚಿನ ತಟದಲ್ಲಿ ಅವನ್ನೆಲ್ಲವನ್ನೂ ಕೂಡ ಕಣ್ಣಿನಿಂದ ನೋಡಿ ಮಕ್ಕಳು ದೂರದಿಂದ ನೋಡಿ ಸವಿತಾ ಇದ್ದರು. ಹಾಗಾಗಿ ಮಕ್ಕಳ ಸುರಕ್ಷತೆ ಕೂಡ ಬಹಳ ಅತ್ಯಂತ ಮುಖ್ಯ ಆಗ್ತದೆ. ಈ ಒಂದು ದಿಸೆಯಲ್ಲಿ ಈ ಒಂದು ಕರ್ನಾಟಕ ದರ್ಶನ ಅಂತಕ್ಕಂಥ ಕಾರ್ಯಕ್ರಮ 2025-26ನೇ ಸಾಲಿನ ಈ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಏನಾಗಿತ್ತು ಭಾಳ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂತು ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಅನೇಕ ರೀತಿಯಾದಂತಹ ಒಂದು ವಿವಿಧ ಶೈಕ್ಷಣಿಕ ಸ್ಥಳಗಳನ್ನು, ಪ್ರವಾಸಿ ತಾಣಗಳನ್ನು, ಐತಿಹಾಸಿಕ ಸ್ಥಳಗಳನ್ನು, ಜೊತೆಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ತಾರಾಲಯಗಳನ್ನು, ಪ್ರಕೃತಿ ವಿಸ್ಮಯಗಳನ್ನು, ಹೀಗೆ ಪ್ರಾಣಿ ಪಕ್ಷಿಗಳನ್ನು, ವಿವಿಧ ಸಂಕುಲತೆಯನ್ನು ಸಾರುವಂತಹ ಸಂದೇಶವನ್ನು ನಮ್ಮ ಪ್ರವಾಸೋದ್ಯಮ ಇಲಾಖೆ ಒಳ್ಳೆಯ ರೀತಿಯಾದಂಥ ಕಾರ್ಯಯೋಜನೆಯನ್ನು ಹಾಕ್ಕೊಂಡು ಮಕ್ಕಳ ಜ್ಞಾನಾರ್ಜನೆಗೆ, ಮಕ್ಕಳ ಕಲಿಕೆಗೆ, ಮಕ್ಕಳ ಒಂದು ಅಭಿವೃದ್ಧಿಗೆ ಅಂದರೆ ವ್ಯಕ್ತಿತ್ವದ ವಿಕಾಸನಕ್ಕೆ ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಬಹಳ ಅತ್ಯಂತ ಯಶಸ್ವಿಯಾದಂತಹ ಕಾರ್ಯಕ್ರಮ ಅಂತಲೇ ಹೇಳ್ತಾರೆ. ಸುನಿತಾ ವಿಲಿಯಮ್ಸ್ ಹಿಂಗೆ ಏನಾದರೂ ಒಂದು ಆ್ಯಪಲ್ ಫಿಶ್ ಆಡಿದರೆ ಅದು ಅಲ್ಲೇ ನಿಲ್ತಾ ಇರುತ್ತೆ, ಅದು ಅನ್ಲೆಸ್ ಅದನ್ನು ಕ್ಯಾಚ್ ಮಾಡೋವರೆಗೂ. ಸೊ ಹಾಗೆ ಬಟ್ ಆ ರೀಸನ್ ಇಲ್ಲ ಅಂತ ಗುರುತ್ವಾಕರ್ಷಣ ಬಲ ಅನ್ನೋದು ಒಂದು ಕಾರಣ ಇಲ್ಲ ನಮಗೆ. ತೆಗೆಯಲ್ಲ ವಿಡಿಯೋ ನಮ್ಮನ್ನು ತೆಗೆಯಲ್ಲ ಅಂತಾರೆ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ನಾವು ನ್ಯೂಕ್ಲಿಯರ್ ಕ್ಷೇತ್ರದಲ್ಲಿ ಕೂಡ ಭಾರತ ಯಾವ ರೀತಿಗೆ ಅಭಿವೃದ್ಧಿ ಹೊಂದಿದೆ ಅನ್ನುವಂಥದ್ದು ಕೂಡ ನೋಡಿ, ಸುರಕ್ಷತೆಗೆ ಪ್ರಥಮ ಆದ್ಯತೆ ಪರಿಸರ ಪ್ರಧಾನ.
ಇಲ್ಲಿ ಸಾಮಾನ್ಯ ಪಾರ್ಕಿಗೂ ಮತ್ತು ಈ ವಿಜ್ಞಾನ ಪಾರ್ಕಿಗೂ ಇರತಕ್ಕಂಥ ವ್ಯತ್ಯಾಸ, ವಿಜ್ಞಾನದ ಮಾದರಿಗಳನ್ನು ಇಲ್ಲಿ ರಚಿಸಿದ್ದಾರೆ. ಮಕ್ಕಳು ಅವುಗಳನ್ನು ಮುಟ್ಟಿ ಆಟ ಆಡೋದ್ರ ಮೂಲಕ ಅದರ ಅನುಭವವನ್ನು ತಗೊಳ್ತಾರೆ. ಇಲ್ಲಿ ನೋಡಿ, ಅದು ಆ ಪ್ರಕಾರದಲ್ಲಿ ಅದು ಸುತ್ತುತ್ತಾ ಇದೆ, ಸುತ್ತಿ ಮೇಲಕ್ಕೆ ಆ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗುತ್ತೆ. ಹೀಗೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಲಿಕ್ಕೆ ಈ ಒಂದು ವಿಜ್ಞಾನದ ಇಲ್ಲೇ ನಿಂತ್ಕೊಳ್ಳಿ ಎಲ್ಲ. ನೋಡಿ, ನಮ್ಮ ಪಯಣ ಈಗ ಯಾಣದ ಕಡೆಯಿಂದ ಈಗ ಬಂದಿದ್ದೀವಿ. ಯಾಣವನ್ನು ಮೇಲೆ ಏರ್ತಾ ಇದ್ದೇವೆ. ಹಚ್ಚ ಹಸಿರಿನ ಗುಡ್ಡದ ಮಧ್ಯಭಾಗದಲ್ಲಿ ನಮ್ಮೆಲ್ಲ ಕರ್ನಾಟಕ ದರ್ಶನದ ಮಕ್ಕಳು ಗುಡ್ಡವನ್ನು ಏರ್ತಾ ಇದ್ದಾರೆ. ಯಾಣ ಬಹುದೂರದ ಪ್ರಯಾಣ. ಗೋಕರ್ಣದಿಂದ ಯಾಣಕ್ಕೆ ಬಂದಿದ್ದೇವೆ. ಇವರು ಕೂಡ ಗುಡ್ಡವನ್ನು ಹತ್ತುತ್ತಾ ಇದ್ದಾರೆ. ಈ ಒಂದು ಯಾಣದ ಮೇಲ್ಭಾಗಕ್ಕೆ ಬರ್ತಾ ಇದ್ದಾರೆ. ಬಹು ದೊಡ್ಡ ಎತ್ತರವಾಗಿರ್ತಕ್ಕಂಥ ಯಾಣವನ್ನು ನೋಡಲಿಕ್ಕೆ ನಾವೆಲ್ಲ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ.
ಈಗ ಮತ್ತೆ ಆ ಯಾಣದ ಗುಡ್ಡದ ಮೇಲಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಹಾಗೆ ಮುಂದೆ ಹೋಗಿ ಮಕ್ಕಳೆಲ್ಲ. ಹಚ್ಚ ಹಸಿರಿನ ಪರಿಸರದ ತಪ್ಪಲಿನಲ್ಲಿ ನಾವು ಈಗ ಯಾಣಕ್ಕೆ ಪಯಣ ಬೆಳೆಸ್ತಾ ಇದ್ದೇವೆ. ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಕೃತಿಯ ಸೌಂದರ್ಯವನ್ನು ಸವಿಲಿಕ್ಕೆ ಯಾಣಕ್ಕೆ ನಮ್ಮ ಮಕ್ಕಳು ಪಯಣ ಬಳಸಿದ್ದಾರೆ. ಅವುಗಳು ನೋಡ್ಬೋದು, ಎಲ್ಲಿ ನೋಡಿದರೂ ಕೂಡ ಪ್ರಕೃತಿಯ ಸೌಂದರ್ಯ ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಹೋಗಿ ಹೋಗಿ ಮುಂದೆ ಹೋಗಿ ಮಕ್ಕಳು. ನೋಡಿ, ಒಂದು ಯಾಣದ ಮೇಲ್ಭಾಗದಿಂದ ಒಂದು ಪುಟ್ಟನೆಯ ಜರಿ ಅಂದರೆ ನೀರು ಬರ್ತಾ ಇದೆ. ಎಷ್ಟು ನೀರು ಗುಣಮಟ್ಟವಾಗಿ ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು ತಳತಳನೆ ಒಳೆಯುತ್ತಿವೆ ನೀರು. ಹೀಗೆ ಈ ಎತ್ತರದ ಪ್ರದೇಶದಿಂದ ನೀರು ಹರಿದು ಬರ್ತಕ್ಕಂಥದ್ದು ಕೂಡ ಒಂದು ಯಾಣದಲ್ಲಿ ಇರ್ತಕ್ಕಂಥ ಒಂದು ಜಾಗವನ್ನು ಕೂಡ ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಯಾಣವನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಮಕ್ಕಳೊಂದಿಗೆ ನಾವು ತೆರಳುತ್ತಾ ಇದ್ದೇವೆ. ವೃದ್ಧಿಯಾಗಲಿ ವನ್ಯಜೀವಿಗಳ ಸಂತತಿ, ಕಾಪಾಡಿಕೊಳ್ಳಿ ಸಮತೋಲನದ ಪ್ರಕೃತಿ, ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಅರಣ್ಯದಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಿದ್ದಾರೆ. ಯಾರೂ ಕೂಡ ಕುಡಿಯುವ ವಾಟರ್ ಬಾಟ್ಲಿಯನ್ನು ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ. ಪ್ರಕೃತಿಯ ಸೌಂದರ್ಯ ಹೇಗಿದೆ ಹಾಗೆಯೇ ಇಲ್ಲಿ ಸ್ವಚ್ಛತೆಯನ್ನು, ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣ ನಿಷೇಧ ಮಾಡಿ ಒಳ್ಳೆಯ ಉತ್ತಮ ರೀತಿಯಾದಂತಹ ವನ್ಯ ಸಂಪತ್ತನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಈ ಒಂದು ಯಾಣದ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಯಾಣದ ಪಕ್ಕದಲ್ಲಿ ಜುಳು ನಾದ, ನಮಗೆಲ್ಲ ನೀರು ಇರ್ತಕ್ಕಂಥ ಶಬ್ದ ಕೇಳ್ತಾ ಇದೆ. ಗುಡ್ಡದ ಮೇಲ್ಭಾಗದಿಂದ ಭಾಳ ಸ್ವಚ್ಛಂದವಾಗಿರ್ತಕ್ಕಂಥ ಶುದ್ಧವಾದಂಥ ನೀರು ಹರಿದು ನದಿಯನ್ನು ಸೇರ್ತಾ ಇದೆ. ಗಮನಿಸಿ, ಈ ರೀತಿಯಲ್ಲಿ ಗುಡ್ಡದ ಮೇಲ್ಭಾಗದಿಂದ ನೀರು ಹರಿತಾ ಇದೆ. ತಾವೆಲ್ಲ ಗಮನಿಸ್ತಾ ಹೋಗಿ. ಈ ಪರ್ವತದ ಮೇಲ್ಭಾಗದಲ್ಲಿ ಇಲ್ಲಿ ಒಂದು ಕ್ಷೇತ್ರ ಯಾಣಕ್ಕೆ 2 ದಾರಿಗಳನ್ನು ತೋರಿಸಿದ್ದಾರೆ. ಸಿಸಿ ಕಡೆಯಿಂದ ಬರ್ತಕ್ಕಂಥದ್ದು, ಹಾಗೆಯೇ ಕುಮಟಾ ಭಾಗದಿಂದ 2 ಭಾಗಗಳಿಂದ ಕೂಡ ಈ ಯಾಣಕ್ಕೆ ನಾವು ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ದಾರಿಯನ್ನು ಸೂಚಿಸಿದ್ದಾರೆ. ತಾವು ಈ ಕಡೆ ಭಾಗಕ್ಕೆ ಬಂದಾಗ ಯಾಣವನ್ನು ತಲುಪ್ತೀರಿ, ಹಾಗೆಯೇ ಕುಮಟಾದಿಂದ ಬಂದಾಗ ಈ ದಾರಿಯಲ್ಲಿ ಬರ್ತೀರಿ. ಅಲ್ಲಿ ಗಮನಿಸ್ತಾ ಹೋಗಿ ಈ ಯಾಣದ ಪ್ರಕೃತಿಯ ಸೌಂದರ್ಯ ಯಾವ ರೀತಿ ಕಾಣ್ತಾ ಇದೆ. ನಿಜವಾಗ್ಲೂ ಭಾಳ ನಮ್ಮ ಕರ್ನಾಟಕ ಅನ್ನುವಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರವಾಸಿ ತಾಣ. ಇಂಥ ಪ್ರಕೃತಿ ವಿಸ್ಮಯಗಳು ವಿವಿಧ ರಾಜ್ಯಗಳಲ್ಲಿ ಕೂಡ ಅನೇಕ ಮಟ್ಟದಲ್ಲಿವೆ. ಹಾಗೆಯೇ ಸೇಮ್ ಮತ್ತು ಈ ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಯಾಣ, ಇದೆಲ್ಲ ನಮ್ಮ ಮಕ್ಕಳು ಬಂದೀಗ ತಲುಪಿದ್ದಾರೆ. ಈ ಯಾಣವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಕಷ್ಟಮಯವಾಗಿರ್ತಕ್ಕಂಥ ಪ್ರಯಾಣದೊಂದಿಗೆ ಯಾಣದ ಪ್ರಯಾಣವನ್ನು ತಲುಪಿದ್ದೇವೆ. ಇಲ್ಲಿ ಕಷ್ಟಪಟ್ಟು ನೋಡಿದಾಗಿ ಕೂಡ ಒಂದು ಸಾರ್ಥಕತೆ ಸಿಗುತ್ತದೆ. ಇಷ್ಟು ಎತ್ತರ ಪ್ರದೇಶದಲ್ಲಿ ಒಡಮೂಡಿದಂಥ ನಿಸರ್ಗದತ್ತವಾಗಿರ್ತಕ್ಕಂಥ ಕಲ್ಲಿನ ರಾಶಿಯಂತೆ ಕಾಣುವಂಥ ಬಂಡೆ ಈ ಯಾಣದಲ್ಲಿ ನಿಸರ್ಗದ ಮೆರಗನ್ನು ಹೆಚ್ಚಿಸ್ತಾ ಇದೆ. ಪ್ರಯಾಣಿಕರನ್ನ ಕೈ ಬೀಸಿ ಕರೀತಾ ಇದೆ. ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಯಾಣ ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರವೇಶೋದ್ಯಮ ಇಲಾಖೆಯ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರದೇಶಕ್ಕೆ ಒಮ್ಮೆ ನೀವೆಲ್ಲ ಕೂಡ ವೀಕ್ಷಕರೊಮ್ಮೆ ಬಂದು ಈ ಒಂದು ಯಾಣದ ಚಿತ್ರಣವನ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತದೆ. ಒಳ್ಳೆಯ ರೀತಿಯಲ್ಲಿ ಈ ಒಂದು ಯಾಣಕ್ಕೆ ನಮ್ಮ ಜೀವನದ ಪಯಣದಲ್ಲಿ ಒಮ್ಮೆ ಆದರೂ ಕೂಡ ಯಾಣವನ್ನು ನೋಡಿ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಬೇಕಾದ್ರೆ ಈ ಒಂದು ಯಾಣಕ್ಕೆ ನಾವು ಬಂದು ಇದನ್ನು ವೀಕ್ಷಣೆ ಮಾಡಬೇಕಂತ ಎಲ್ಲ ವೀಕ್ಷಕರಿಗೆ, ಎಲ್ಲ ಪಾಲಕ ಪೋಷಕರಿಗೆ ನಾನು ಈ ಮೂಲಕ ನಮ್ಮ ವಾಹಿನಿ ಮೂಲಕ ತಮಗೆಲ್ಲ ಚಿತ್ರೀಕರಣವನ್ನು ತೋರಿಸೋದ್ರ ಮೂಲಕ ತಿಳಿಸ್ತಾ ಇದ್ದೇನೆ. ಬಿಸಿಲಿನಲ್ಲಿ ಯಾಣದಿಂದ ನಮ್ಮ ಪಯಣ ಕೆಳಗೆ ಬಸ್ಸಿನ ಕಡೆಗೆ ಸಾಗುತ್ತಿದೆ. ಎಲ್ಲ ವಿದ್ಯಾರ್ಥಿಗಳ ತಂಡ ಈಗ ಬಸ್ಸಿನ ಕಡೆಗೆ ಹೋಗಿ ಕುಳಿತುಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಒಂದು ಕಡೆ ಬಿಸಿಲು, ಒಂದು ಕಡೆ ತಂಪಾದ ನೆರಳು, ಎರಡರ ಮಧ್ಯೆ ಕೂಡ
ಈ ಒಂದು ಕಾಡಿನ ಮಧ್ಯಭಾಗದಲ್ಲಿ ಪಾಲಿಸಬೇಕು. ಯಾಣದಲ್ಲಿ ಮನೆಗೊಂದು ಮರ ಊರಿಗೊಂದು ವನ ಇದ್ದಾಗ ಮಾತ್ರ ಆ ಒಂದು ಹಳ್ಳಿ ಉತ್ತಮ ಮಳೆ ಬೆಳೆಯನ್ನು ಕಾಣ್ತದೆ, ತಂಪಾಗಿರ್ತದೆ ಬೇಸಿಗೆ ಕಾಲದಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಮರ ಗಿಡಗಳನ್ನು ಬೆಳೆಸುವತ್ತ ಗಮನ ಹರಿಸಬೇಕನ್ನೋ ಸಂದೇಶವನ್ನು ಮಕ್ಕಳಿಗೆಲ್ಲ ತಿಳಿಪಡಿಸ್ತದೆ. ನೋಡಿ, ನಮ್ಮ ಅರಣ್ಯ ಇಲಾಖೆಯಲ್ಲಿ ಒಂದು ಕೊಟೇಶನ್ ಇದೆ, ಸತ್ತವರ ಮೇಲೊಂದು ಗಿಡ ನಡಿ ಸತ್ತವರು ಮತ್ತೆ ಹುಟ್ಟಿ ಬರ್ತಾರೆ. ಅಂದರೆ ಅವರ ಮೇಲೆ ಒಂದು ಗಿಡ ನೆಟ್ಟಾಗ ಆ ಒಂದು ಗಿಡ ಬೆಳೆದು ಭಾಳ ಉಲ್ಲಾಸವಾಗಿ ಬೆಳೀತದೆ, ಅವರು ಜೀವಂತವಾಗಿ ಶಾಶ್ವತವಾಗಿ ಇದ್ದಂತೆ. ಇಲ್ಲಿ ಮೇಲ್ಭಾಗದಿಂದ ಜುಳು ನೀರಿನ ನಾದವನ್ನು ಕೂಡ ಈ ಅರಣ್ಯದಲ್ಲಿ ಕಾಣ್ತಾ ಇದ್ದೇವೆ. ದೊಡ್ಡದಾದಂಥ ಅರಣ್ಯ ಪ್ರದೇಶದಲ್ಲಿ ನೋಡಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಮರಗಳಿವೆ. ಇಲ್ಲಿ ನೋಡಿದರೂ ಕೂಡ ಇಷ್ಟೇ ಎತ್ತರದ ಒಂದು ಮರ, ಕನಿಷ್ಠ ಅಂದರೂ ಕೂಡ 150ರಿಂದ 200 ಅಡಿ ಎತ್ತರದಷ್ಟು ಬೆಳೆದಿರ್ತಕ್ಕಂಥ ಮರವನ್ನು ನಾವು ಕಾಣ್ತೇವೆ. ಬಹು ದೊಡ್ಡದಾದಂಥ ಅರಣ್ಯ ಪ್ರದೇಶ ಈ ಒಂದು ಯಾಣದಲ್ಲಿ ನಾವು ಗಮನಿಸ್ತೇವೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇರುವಂತಹ ಈ ಒಂದು ಜೋಗ್ ಫಾಲ್ಸ್ 830 ಅಡಿ ಎತ್ತರದಿಂದ ನೀರು ಧುಮುಕಿ ಬೀಳ್ತಾ ಇದೆ. ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಶರಾವತಿ ನದಿಯ ಹಿನ್ನೀರಿನ ಭಾಗದಲ್ಲಿ ಈ ಒಂದು ಜೋಗ್ ಫಾಲ್ಸ್ ವಿಶ್ವದ ಅತ್ಯಂತ ದೊಡ್ಡದಾದಂಥ ಜೋಗ್ ಫಾಲ್ಸ್. ಈ ಒಂದು ಫಾಲ್ಸನ್ನು ನೋಡಲಿಕ್ಕೆ ವಿದೇಶಿಗರು, ವಿಶ್ವದಾದ್ಯಂತ ಅನೇಕ ಜನ ಪ್ರವಾಸಿಗರು ಈ ಒಂದು ಜೋಗ್ ಫಾಲ್ಸ್ಗೆ ಬಂದು ಇದನ್ನು ನೋಡಿ ಕಣ್ಣು ತುಂಬಿಕೊಳ್ತಾ ಇದ್ದಾರೆ. ಈ ದಿವಸ ಕರ್ನಾಟಕ ದರ್ಶನಕ್ಕೆ ಕೂಡ ಬಂದಂಥ ನಮ್ಮ ಮಕ್ಕಳು ಕೂಡ ಈ ಜೋಗ್ ಫಾಲ್ಸನ್ನು ನೋಡ್ತಾ ಇದ್ದಾರೆ. ವಿಶ್ವವಿಖ್ಯಾತಿ ಹೊಂದಿದಂಥ ಜೋಗ್ ಫಾಲ್ಸ್ ಈ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಅದು ನಮ್ಮ ಕರ್ನಾಟಕದ ಹೆಮ್ಮೆ. ಮಳೆಗಾಲದಲ್ಲಿ ಅತಿ ವೇಗವಾಗಿ ಭಾಳ ರಭಸವಾಗಿ ನೀರು ಬೀಳ್ತಾ ಇರ್ತದೆ. ಈಗ ಮಳೆಗಾಲ ಇಲ್ಲದೇ ಇರೋದ್ರಿಂದ ಬೇಸಿಗೆ ಕಾಲದಲ್ಲಿ ಆ ಶರಾವತಿ ನದಿಯಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಇದು ನೈಸರ್ಗಿಕ ದತ್ತವಾಗಿ ಉಗಮ ಆಗಿರ್ತಕ್ಕಂಥದ್ದು. ಈ ಜೋಗ್ ಫಾಲ್ಸನ್ನು ನೋಡಲಿಕ್ಕೆ ಅನೇಕ ಜನ ಪ್ರವಾಸಿಗರು ಇನ್ನೇನು ಈ ಬೇಸಿಗೆ ಕಾಲದಲ್ಲಿ ಪ್ರವಾಸ ಪ್ರಾರಂಭ ಆಯಿತು. ಭಾಳ ಸುಂದರಮಯವಾಗಿರ್ತಕ್ಕಂಥ ಜೋಗ್ ಫಾಲ್ಸನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಭಾಳ ಉತ್ತಮವಾಗಿ ಡೆವಲಪ್ ಮಾಡ್ತಾ ಇದೆ. ತಾವಿಲ್ಲಿ ಗಮನಿಸ್ಬೋದು, ಅಂದಿನ ಹಂತದಲ್ಲಿರ್ತಕ್ಕಂಥ ಜೋಗ್ ಫಾಲ್ಸ್ ಈಗ ಪ್ರಸ್ತುತದಲ್ಲಿ ಕೂಡ ಇನ್ನೂ ನಿರ್ಮಾಣದ ಹಂತದಲ್ಲಿದೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸಾವಿರಾನುಗಟ್ಟಲೆ ಪ್ರವಾಸಿಗರು ಒಂದೇ ಸೂರಿನಡಿ ಈ ಜೋಗ್ ಫಾಲ್ಸನ್ನು ವೀಕ್ಷಣೆ ಮಾಡಲಿಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಅನೇಕ ಜನ ಪ್ರವಾಸಿಗರು ಬಂದಾಗ ತಂಗೊಲಿಕ್ಕೆ ಕೂಡ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪೂರ್ವಭಾವಿಯಾಗಿ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಹಾಗೆಯೇ ಭಾಳ ಶಿಸ್ತು ಸಂಯಮದಿಂದ ಸಾಲಾಗಿ ನಿಂತು ಈ ಜೋಗ್ ಫಾಲ್ಸನ್ನು ವೀಕ್ಷಣೆ ಮಾಡಲಿಕ್ಕೆ ಪ್ರವಾಸೋದ್ಯಮ ಇಲಾಖೆಯ ಪೂರ್ವ ಎಲ್ಲ ಸಿದ್ಧತೆಗಳು ನಡೆದಿವೆ. ಹೀಗೆ ನಿರ್ಮಾಣದ ಹಂತದಲ್ಲಿರ್ತಕ್ಕಂಥ ಜೋಗ್ ಫಾಲ್ಸ್ ಮಳೆಗಾಲದಲ್ಲಿ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಒಂದು ಹಂತದಲ್ಲಿ ಜೋಗ್ ಫಾಲ್ಸ್ ನೀರು ಬೀಳ್ತಾ ಇದೆ. ಹಾಗಾಗಿ ನಾವೆಲ್ಲ ಕಣ್ತುಂಬಿ ನೋಡ್ಕೊಳ್ತಕ್ಕಂಥದ್ದು ಈ ಒಂದು ಜೋಗ್ ಫಾಲ್ಸ್, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರ್ತಕ್ಕಂಥ ಜೋಗ್ ಫಾಲ್ಸ್, ವಿಶ್ವವಿಖ್ಯಾತಿಯ ಜೋಗ್ ಫಾಲ್ಸ್.